ಭಗವದ್ಗೀತೆ, ಕೃಷ್ಣನ ಬದುಕು, ಗೋವುಗಳ ಜೊತೆಗಿನ ಕಥೆ, ಹೀಗೆ ಅದೆಲ್ಲವನ್ನು ಮುಂದಿನ ತಲೆಮಾರಿಗೆ ಈ ಪ್ರಕೃತಿಯ ಪಕ್ಷಿ ವೈವಿಧ್ಯವನ್ನು ಯುವಜನತೆಗೆ, ಮಕ್ಕಳಿಗೆ ಪರಿಚಯಿಸುವುದರ ಮೂಲಕ ಪ್ರಕೃತಿಯ ಸೊಬಗನ್ನು ಮಕ್ಕಳಿಗೆ ತಿಳಿ ಹೇಳುವುದಕ್ಕೆ ಪುಣ್ಯಕೋಟಿಯ ಕಥೆಯನ್ನು ಸಾರುವಂತಹ ಮೂರ್ತಿಗಳನ್ನು ನೀಡಲಾಗಿದೆ. ಬಹುಶಃ ಪ್ರಾಮಾಣಿಕತೆಯ ಬದುಕು ಹೇಗಿರಬೇಕು ಅನ್ನುವುದನ್ನು ಮಕ್ಕಳಿಗೆ ತಿಳಿ ಹೇಳುವುದಕ್ಕೆ ಪುಣ್ಯಕೋಟಿಯ ಕಥೆಯನ್ನು ಹೇಳುವುದಕ್ಕೆ ಆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮುಂದಕ್ಕೆ ಬಂದಾಗ ಉಷ್ಟ್ರಪಕ್ಷನ ಸಲಹೆ ನೀವು ನೋಡಿದ್ದೀರಿ. ಆ ಬಳಿಕ ಒಂದು ಕಡೆಯಲ್ಲಿ ಕೋಳಿಯ ಸಾಕಣೆ, ಕುರಿಯ ಸಾಕಣೆ ಇದೆ. ಅಂದರೆ ಒಬ್ಬ ಕೃಷಿಕನಾದವನು ಕೇವಲ ಭತ್ತವನ್ನು, ಯಾವುದೋ ಒಂದು ಧಾನ್ಯವನ್ನಷ್ಟೇ ಬೆಳೆಯುವುದು ಕೃಷಿ ಅಲ್ಲ, ಅದರಿಂದ ಆಚೆಗೆ 10 ಹಲವು ಆಯಾಮ ತಿಳಿಸುವುದಕ್ಕೆ ಆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಲ್ಲಿಂದ ಸುಂದರವಾದ ಹೂತೋಟ, ಅದರ ಮಧ್ಯದಲ್ಲಿ ಒಂದು ಸುಂದರವಾದಂತಹ ಗುಡಿಯ ಹಾಗೆ ಮಾಡಿದ ರೈತಪೀಠ ಅಂತ ಹೆಸರು ಕೊಟ್ಟಿದೆ. ಅಲ್ಲೊಂದು ಶಿಲಾಮಯವಾದಂತಹ ಸಿಂಹಾಸನ ನಿರ್ಮಾಣಗೊಳ್ಳುತ್ತದೆ. ಅದನ್ನು ಮಾಡಿದ್ದು ಯಾಕೆ ಆದರೆ, ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ ರೈತಪೀಠ ಪ್ರಶಸ್ತಿಯನ್ನು ಕೊಡುವುದರ ಮೂಲಕ ಗೌರವಿಸಬೇಕು ಅನ್ನುವಂತಹ ಆಶಯದಿಂದ ರೈತಪೀಠವನ್ನು ಸ್ಥಾಪನೆ ಮಾಡಲಾಗಿದೆ. ನಾಗಮಂಡಲದ ದೇವತಾರಾಧನೆಯ ಜೊತೆಗೆ ಗುರುಚರಣಾರವಿಂದಗಳಿಗೆ ನಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ಸ್ವಾಗತವನ್ನು ನಾನು ಕೋರುತ್ತೇನೆ. ಅಂತೆಯೇ ಇವತ್ತು ವೇದಿಕೆಯಲ್ಲಿ ನಮ್ಮ ನಾಗಮಂಡಲ ಸಮಿತಿಯ ಅಧ್ಯಕ್ಷರಾಗಿರುವಂತಹ ದೇವಿ ಪ್ರಸಾದ್ ಶೆಟ್ಟಿ ಅವರಿದ್ದಾರೆ. ಅವರೊಂದು ರಾಜರಾಜೇಶ್ವರಿ ಅನ್ನುವಂತಹ ಶಿಕ್ಷಣ ಸಂಸ್ಥೆ ಜೊತೆಗೆ ಹೊಸ ಪೀಳಿಗೆಯನ್ನ, ಯುವ ಜನತೆಗೆ ಒಂದು ಕೃಷಿ ಬದುಕನ್ನು ಪರಿಚಯಿಸಬೇಕು ಮತ್ತು ಅದರಲ್ಲಿ ಲಾಭ ಇದೆ, ಬದುಕನ್ನು ಕಟ್ಟಿಕೊಳ್ಳಬಹುದು ಅನ್ನುವಂತಹ ಧೈರ್ಯವನ್ನು ಮೂಡಿಸಬೇಕು ಅನ್ನುವಂಥ ಒಂದು ತಪಸ್ಸಿನ ರೂಪದಲ್ಲಿ ಮಾಡಿದಂತಹ ಕೆಲಸ ಅದು ಈ ಗೋಧಾಮದ ಕೆಲಸ. ಪ್ರಧಾನ ಕೃಷಿ, ಉಪಕೃಷಿ, ಪೂರಕ ಕೃಷಿ, ಅದರ ಜೊತೆಗೆ ಇದೆಲ್ಲವನ್ನ ಇಟ್ಟುಕೊಂಡು ನಾವು ಹೇಗೆ ನಮ್ಮ ಬದುಕನ್ನು ರೂಪಿಸಬಹುದು ಅನ್ನೋದಕ್ಕೆ ಒಂದು ಪೈಲಟ್ ಯೋಜನೆ ಹಾಗೆ ಇದನ್ನು ಮಾಡಿ ತೋರಿಸಿದ್ದಾರೆ. ಈ ತುಳುನಾಡಿನ ನಂಬಿಕೆಗಳಲ್ಲಿ ನಾಗನಿಗೆ ಬಹಳ ವಿಶೇಷವಾದಂಥ ಪ್ರಾಶಸ್ತ್ಯ ಇದೆ. ನಮ್ಮಲ್ಲಿ ನೀರೇ ನಾಗ, ನಾಗನೇ ನಿಧಿ, ನಿಧಿ ಇದ್ದಲ್ಲಿ ಕೃಷಿ ಚಟುವಟಿಕೆ ಇದೆಲ್ಲವೂ ಕೂಡ ಮುಂದೆ ಆಗ್ತಾ ಹೋಯಿತು. ಹಾಗಾಗಿ ನಾಗಾರಾಧನೆಗೂ ಮತ್ತು ಪ್ರಕೃತಿ ಮತ್ತು ಕೃಷಿಗೂ ಬಹಳ ಅವಿನಾಭಾವದಂಥ ಸಂಬಂಧ ಇದೆ. ತುಳುನಾಡಿನಲ್ಲಿ ಆಗುವಂತಹ ಕಂಬಳ ಇರಬಹುದು, ಅನೇಕ ಆಚರಣೆಗಳು ನಾಗ ಸಂಬಂಧಿಯಾಗಿರುವಂತಹ ಆಚರಣೆಗಳೇ ಆಗಿವೆ. ಹಾಗಾಗಿ ರೈತಪೀಠ ಪ್ರಶಸ್ತಿಯನ್ನು ಕೊಡಬೇಕು ಅಂತಾದರೆ ಒಂದು ಧಾರ್ಮಿಕವಾದಂತಹ ಚಾಲನೆ ಅದಕ್ಕೆ ಹೇಗೆ ಸಿಗಬೇಕು ಅಂತ ಕೇಳಿದ್ರೆ ಅದು ನಾಗಮಂಡಲದ ಮೂಲಕ ಅದಕ್ಕೊಂದು ಚಾಲನೆಯನ್ನು ಕೊಡುವ ಅನ್ನುವಂಥ ಉದ್ದೇಶದಿಂದ ಮುಂದಿನ ತಿಂಗಳು 19, 20, 21 3 ದಿನಗಳ ಕಾಲ ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ರಾಜ್ಯದ ಒಂದು ದೊಡ್ಡ ಕೃಷಿಕರ ಒಂದು ಸಮ್ಮೇಳನದ ರೂಪದಲ್ಲೇ ಇಲ್ಲಿ ಅನೇಕ ಕಾರ್ಯಕ್ರಮಗಳು ಆಯೋಜನೆಗೊಂಡಿವೆ. ಕೃಷ್ಣಾಚಾರ್ಯರಿಗೆ ಒದಗಿ ಬಂದಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೆ ಅವರ ಪೂರ್ವ ಜನ್ಮದ ಪುಣ್ಯದ ಫಲ ಇರಬೇಕು. ಹಾಗೆ ಒಂದು ಸಣ್ಣ ಕಾರ್ಯಕ್ರಮ ಮಾಡಲಿಕ್ಕೂ ಕೂಡ ಪುಣ್ಯ ಬೇಕು. ಇವರಿಗೆ ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಮಾಡಲಿಕ್ಕೆ ಪೂರ್ವ ಜನ್ಮದ ಪುಣ್ಯದ ಫಲ ಇರಬೇಕು. ಹಾಗಾಗಿ ಇದನ್ನು ತುಂಬ ಸಂತೋಷ ಆಯಿತು. ಬಹುಶಃ ಒಂದು ಸರ್ಕಾರ ಮಾಡುವ ಕೆಲಸವನ್ನು ನಮ್ಮ ರಾಮಕೃಷ್ಣಾಚಾರ್ಯರು ಮಾಡಿದ್ದಾರೆ ಅಂದರೆ ನಮಗೆ ತುಂಬ ಹೆಮ್ಮೆ ತರುವಂತಹ ವಿಷಯ. ಬಹುಶಃ ಗುಜರಾತಲ್ಲಿ ಒಂಥರ ಅಂತ ನಾವು ಕೇಳಿದ್ದೆವು. ಅದರ ಒಂದು ಸಂಕ್ಷಿಪ್ತ ರೂಪ ನಮ್ಮ ಗೋದಾಮದಲ್ಲಿದೆ ಅನ್ನೋದಕ್ಕೆ ನಮಗೆ ತುಂಬ ಸಂತೋಷ ಆಗ್ತದೆ. ಧೀರುಭಾಯಿ ಅಂಬಾನಿಯವರ ಪುತ್ರ ಮಾಡಿದಂಥ ಒಂಥರ ನಮ್ಮ ಸಂಜೀವಿನಿ ಗೋದಾಮನ ಒಂದು ಅದರ ಸಂಕ್ಷಿಪ್ತ ರೂಪದಲ್ಲಿ ಇಲ್ಲಿ ಮಾಡಿದ್ದಾರೆ ಅವರು. ಪ್ರಕೃತಿ ಮಡಿನಲ್ಲಿ ಬದುಕನ್ನು ಕಟ್ಟಿಕೊಳ್ಳುವುದು ಹೇಗೆ ಅನ್ನೋದನ್ನು ಬರೇ ವೇದಿಕೆ ಮೇಲಲ್ಲ, ಅದನ್ನು ಮಾಡಿ ಸಮಾಜಕ್ಕೆ ತೋರಿಸುವಂತಹ ನೀವು ಸಹ ಮನಸ್ಸು ಮಾಡಿದರೆ ಸಾಧ್ಯತೆ ಇದೆ ಅನ್ನುವುದನ್ನು ಅವರು ಮಾಡಿ ತೋರಿಸುವ ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡಿದ್ದಾರೆ. ತುಂಬ ಸಂತೋಷ ಆಯಿತು, ದೊಡ್ಡ ಸಾಧನೆ. ಅದರೊಟ್ಟಿಗೆ ಕೃಷಿ ಬಗ್ಗೆ ಸಂಶೋಧನಾ ಸಹಿತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಿದ್ದಾರೆ. 4 ಮರಗಿಡ ಬೆಳೆದಷ್ಟೇ ಅಲ್ಲ, ಹೇಗೆ ಬೆಳೆದ್ರೆ ಬದುಕು ಬಂಗಾರವಾಗ್ತದೆ, ಕೃಷಿ ಸರಿಯಾಗಿ ನಾವು ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಇಲ್ಲಿ ಮಾಡುವ ಮುಖಾಂತರ ಅವರು ತೋರಿಸಿಕೊಟ್ಟಿದ್ದಾರೆ. ರೈತರ ಬಗ್ಗೆ ತುಂಬ ಹೆಮ್ಮೆ ಹೊಂದಿರತಕ್ಕಂತಹ ರಾಮಕೃಷ್ಣಾಚಾರ್ಯರು ರೈತಪೀಠ ಪ್ರಶಸ್ತಿಯನ್ನು ಕೂಡ ಕೊಡಬೇಕು ಅಂತ ಹೇಳಿ ಯೋಚನೆ ಮಾಡಿದ್ದಾರೆ. ಬಹುಶಃ ಇದು ಕೂಡ ರೈತಪೀಠ ಪ್ರಶಸ್ತಿ, ಜ್ಞಾನಪೀಠ ಇದೆ,
ಸರ್ಕಾರ ಕೊಡುವಂಥದ್ದು. ಆ ಸರ್ಕಾರಕ್ಕೂ ಕೂಡ ಗಮನಕ್ಕೆ ಬರದೇ ಇರತಕ್ಕಂಥ ವಿಷಯವನ್ನು ಇವರು ಗಮನಕ್ಕೆ ಬಂದಿದೆ ಅನ್ನೋದೇ ದೊಡ್ಡ ವಿಷಯ. ರೈತ ಪೀಠ ಪ್ರಶಸ್ತಿ ಅಂತ ನನಗನ್ಸುತ್ತೆ ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ. ಅದು ಭಾರತ ತುಂಬ ಇರ್ತಕ್ಕಂಥ ರೈತರನ್ನು ಕರೆದು ಕೊಡಬೇಕು ಅಂತ ಅವ್ರ ಕಲ್ಪನೆ ಇದೆ. ರೈತ ಅನ್ನುವ ಶಬ್ದ ಕನ್ನಡದಾದ್ದರಿಂದ ಬರುವವರಿಗೆ ಉತ್ತರ ಭಾರತ ತಮಿಳುನಾಡಿಗೆ ಗೊತ್ತಾಗಲಿದೆ. ಕೃಷಿ ಪೀಠ ಅಂತ ಕೊಟ್ಟರೆ ಅದು ಸಾರ್ಥಕ ಆಗಬಹುದು ಅಂತ ಹೇಳಿ ನನ್ನ ಅನಿಸಿಕೆ. ಅದು ಸಾಧ್ಯವಾದರೆ ಬದಲಾವಣೆ ಮಾಡಿಕೊಳ್ಳಿ. ಹಾಗೆ ಒಳ್ಳೆಯ ಕಾರ್ಯಕ್ರಮ ಇದೆ. ಅದರೊಟ್ಟಿಗೆ ಈ ಕಾರ್ಯಕ್ರಮವನ್ನು ನಾವು ಹೇಗೆ ಮಾಡಬೇಕು ಅನ್ನೋ ಚಿಂತನೆ ಅವರಿಗೆ ಮನಸ್ಸಿಗೆ ಬಂದಾಗ